ಸಾಮ್ರಾಜ್ಯವನ್ನೇ ಕಟ್ಟಿರುವಂತಹ ಡಾಗ್ ಸತೀಶ್ ದೇವರನ್ನೇ ನಂಬೋದಿಲ್ವಂತೆ. ಪ್ರತಿದಿನ ಕೂಡ ನಾನ್ ವೆಜ್ಜೇ ಬೇಕಂತೆ ಡಾಗ್ ಸತೀಶ್ಗೆ. ದೇವರನ್ನ ನಂಬೋದೇ ಇಲ್ವಂತೆ ಡಾಗ್ ಸತೀಶ್. ಎಲ್ಲ ದಿನವೂ ನಾನ್ ವೆಜ್ಜೇ ಬೇಕಂತೆ ಡಾಗ್ ಸತೀಶ್ಗೆ. ಹಬ್ಬ ಹರಿದಿನಗಳಿದ್ರೂ ಕೂಡ ಈತನಿಗೆ ಮಾಂಸಾಹಾರವೇ ಬೇಕಂತೆ, ವೆಜ್ ತಿನ್ನಲ್ವಂತೆ. ಯಾವ ದೇವರನ್ನು ನಂಬಲ್ಲ, ತಿನ್ನೋದಷ್ಟೇ ಮುಖ್ಯ. ಸೋಮವಾರ ಗಣೇಶ ಗೌರಿ ಹಬ್ಬದಲ್ಲೂ ನಾನ್ ವೆಜ್ ತಿಂತಾರಂತೆ ಡಾಗ್ ಸತೀಶ್. ಅದರಲ್ಲೂ ಮಾಂಸಾಹಾರ ಇದ್ದರೆ ಎನಿ ಟೈಮ್ ಓಕೆ, ಅದರ್ವೈಸ್ ನಾಟ್ ಓಕೆ. ಧರ್ಮಸ್ಥಳದಲ್ಲೂ ನಾನ್ ವೆಜ್ ತಿಂದಿದ್ರಂತೆ ಡಾಗ್ ಸತೀಶ್. ಲಕ್ಷಾಂತರ ಭಕ್ತರು ನಂಬಿರೋ ಮಂಜುನಾಥನಿಗೆ ಅಪಮಾನ ಮಾಡಿದ್ರ ಈ ಮಾತನ್ನ ಹೇಳೋದ್ರ ಮುಖಾಂತರ. ನಿತ್ಯ ಲಕ್ಷಾಂತರ ಭಕ್ತರು ಓಡಾಡುವಂಥ ಪುಣ್ಯ ಸ್ಥಳ ಧರ್ಮಸ್ಥಳದಲ್ಲಿ ಹೋಗಿ ನಾನ್ ವೆಜ್ ತಿಂದಿದ್ರಂತೆ. ಈ ಒಂದು ವಿಚಾರವನ್ನ ಈಗ ಬಾಯ್ಬಿಟ್ಟಿದ್ದಾರೆ ಡಾಗ್ ಸತೀಶ್. ಯಾವುದೋ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ನಾನು ದೇವರನ್ನ ನಂಬಲ್ಲ, ನನಗೆ ತಿನ್ನೋದಷ್ಟೇ ಮುಖ್ಯ, ಬಿಕಾಸ್ ನನ್ನ ಹತ್ರ ಸಿಕ್ಕಾಬಟ್ಟೆ ದುಡ್ಡಿದೆ, ನಾನೇನು ಮಾಡಿದ್ರು ನಡೆಯುತ್ತೆ. ನಾನ್ ವೆಜ್ ತಿಂದರೂ ಏನು ವ್ಯತ್ಯಾಸ ಆಗಲ್ಲ, ನಾನ್ ವೆಜ್ ತಿಂದರೂ ಏನು ವ್ಯತ್ಯಾಸ ಆಗಲ್ಲ. ಸೊ ನನ್ನ ಹತ್ರ ಎಲ್ಲ ಇದೆ, ಹಾಗಾಗಿ ನಾನು ಪ್ರತಿದಿನ ನಾನ್ ವೆಜ್ಜನ್ನೇ ತಿಂತೇನೆ, ಸೋಮವಾರವೂ ತಿಂತೇನೆ, ಗೌರಿ ಹಬ್ಬ ಗಣೇಶ ಹಬ್ಬ ಯಾವುದೂ ನನಗೆ ಲೆಕ್ಕ ಇಲ್ಲ, ಕೇವಲ ತಿನ್ನೋದಷ್ಟೇ ಮುಖ್ಯ. ಆದರೆ ಧರ್ಮಸ್ಥಳದಲ್ಲೂ ನಾನು ನಾನ್ ವೆಜ್ ತಿಂದಿದ್ದೀನಿ ಅಂಥೇಳಿ ಡಾಗ್ ಸತೀಶ್ ಹೇಳಿದ್ದಾರೆ. ಈ ಮಾತು ಇದೀಗ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ತರ್ತಾ ಇದೆ. ಮಂಜುನಾಥನ ಅಂತಂದರೆ ಬಹಳ ಭಕ್ತಿ ಮತ್ತು ಭಾವವನ್ನು ಹೊಂದಿರುವಂಥ ಭಕ್ತರಿಗೆ ಈ ಮಾತನ್ನು ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ಲಕ್ಷಾಂತರ ಭಕ್ತರು ನಂಬಿರುವಂಥ ಮಂಜುನಾಥನಿಗೆ ಅಪಮಾನ ಆಯ್ತಾ? ಹಾಗಿದ್ರೆ ಯಾವಾಗ ತಿಂದಿದ್ರು? ಧರ್ಮಸ್ಥಳಕ್ಕೆ ಹೋಗಿ ನಾನ್ ವೆಜ್ಜನ್ನು ಎಲ್ಲಿ ತಿಂದಿದ್ರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಧರ್ಮಸ್ಥಳದಲ್ಲಿ ಸುತ್ತಮುತ್ತ ಎಲ್ಲೂ ನಾನ್ ವೆಜ್ ಸಿಗಲ್ಲ. ಕ್ಷೇತ್ರವನ್ನು ಬಿಟ್ಟು ಹೊರಗಡೆ ಬಂದರೆ ಮಾತ್ರ ನಿಮಗಲ್ಲಿ ನಾನ್ ವೆಜ್ ಸಿಗತ್ತೆ. ಹಾಗಿದ್ರೆ ಎಲ್ಲಿ ತಿಂದರು, ಯಾವಾಗ ತಿಂದರು, ಎಷ್ಟು ವರ್ಷ ಆಯಿತು, ಅಥವಾ ರೀಸೆಂಟಾಗಿ ತಿಂದ್ರಾ? ಡಾಗ್ ಸತೀಶ್ ಅವರು ಮಾತನಾಡಿರುವಂಥ ಮಾತಿನಿಂದ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರು ಕ್ಲಾಸ್ ತೆಗೆದುಕೊಳ್ತಿದ್ದಾರೆ. ಬಾಯಿಗೆ ಬಂದಂಗೆ ಕಾಮೆಂಟ್ ಮಾಡ್ತಿದ್ದಾರೆ. ಬಿಕಾಸ್ ಡಾಗ್ ಸತೀಶ್ ಅವರು ಮಾಡಿರೋದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ. ನಿತ್ಯವೂ ಲಕ್ಷಾಂತರ ಭಕ್ತರು ಓಡಾಡುವಂಥ, ಪೂಜಿಸುವಂಥ, ಲಕ್ಷಾಂತರ ಭಕ್ತರು ಭೇಟಿ ಕೊಡುವಂಥ ಪುಣ್ಯಕ್ಷೇತ್ರ ಅಂದರೆ ಅದು ಧರ್ಮಸ್ಥಳ. ಅಂಥ ಧರ್ಮಸ್ಥಳಕ್ಕೆ ಹೋಗಿ ನೀವು ನಾನ್ ವೆಜ್ ತಿಂದಿದ್ದೀರಿ ಅನ್ನೋದು ಮಂಜುನಾಥನ ಭಕ್ತರಿಗೆ ಅದನ್ನು ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಮಂಜುನಾಥರ ಭಕ್ತರ ಕೆಂಗಣ್ಣಿಗೆ ಇದೀಗ ಡಾಗ್ ಸತೀಶ್ ಗುರಿಯಾಗಿದ್ದಾರೆ. ಹಾಗಿದ್ರೆ ಮಂಜುನಾಥನ ಶಾಪಕ್ಕೆ ಗುರಿಯಾಗ್ತಾರಾ ಡಾಗ್ ಸತೀಶ್? ಗೊತ್ತಿಲ್ಲ. ಆದರೆ ತಿನ್ನೋ ವಿಚಾರದಲ್ಲಿ ದೇವರು ಯಾವುದನ್ನು ಕೂಡ ತಿನ್ನಬೇಡಿ ಅಂಥೇಳಿ ಹೇಳಲ್ಲ. ಆದರೆ ಪುಣ್ಯಸ್ಥಾನದಲ್ಲಿ ಬಿರಿಯಾನಿ ಕಬಾಬು ತಿಂದಿದ್ದೆ ಅಂಥೇಳಿ ಹೇಳ್ತಿದ್ದಾರೆ. ಅದು ಪಬ್ಲಿಸಿಟಿಗೆ ಹೇಳ್ತಿದ್ದಾರಾ ಅಥವಾ ನಿಜವಾಗ್ಲೂ ತಿಂದಿದ್ದಾರಾ ಗೊತ್ತಿಲ್ಲ. ಡಾಗ್ ಸತೀಶ್ ಮೇಲೆ ಇದೀಗ ಮಂಜುನಾಥನ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ದೇವರನ್ನ ನಂಬೋದೇ ಇಲ್ವಂತೆ ಡಾಗ್ ಸತೀಶ್. ದೇವರಿಲ್ಲದೆ ಹಂಗೆ ಉದ್ಭವಿಸಿಬಿಟ್ರಾ ಡಾಗ್ ಸತೀಶ್?